ಹಾಗೇನೆ ನಮ್ಮ ಶಾಸಕರಲ್ಲಿ ಮನವಿ ಏನಂದ್ರೆ, ನಾವು 2006-7ರಲ್ಲಿ ಭೂಮಿಯನ್ನು ಸುಮಾರು 1800 ಎಕರೆ ಒಂದೇ ಸರ್ವೆ ನಂಬರ್ ಇತ್ತು. ಎಲ್ಲರೂ ಸಹ ಹೈಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿ ಸಹ ನಮ್ದು ಸ್ಟೇ ಇತ್ತು. ಆದ್ರೆ ಇಂದಿನ ಉಪಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರು ನಮ್ಮ ಜಿಲ್ಲೆಯಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡಬೇಕು, ಜಮೀನನ್ನ ನಮ್ಮ ರೈತರಲ್ಲಿ ನಿಮ್ಗೆ ಯಾರಿಗೂ ಅನ್ಯಾಯ ಮಾಡಕ್ ಬಿಡೋದಿಲ್ಲ ಅಂತೇಳಿ ಮಾತು ಕೊಟ್ಟರು. ನಾವು ಸಹ ನಮ್ಮ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಆಗಲಿ, ಅದು ನಮ್ಮ ಹೋಬಳಿ ನಮ್ಮ ಸ್ಲೋಗನೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಅಂತ ಹೇಳಿದ್ರು. ನಾವು ಅವ್ರನ್ನ ನಂಬಿದ್ವಿ. ನಮ್ಮ ಶಾಖಾಪುರಕ್ಕಿಂತ ಮನವಿ ಮಾಡಿದೇನಂದ್ರೆ, ಮನವಿ ಮಾಡಿದ್ರಿ, ಲೆಟರ್ ಸಹ ಬರೆದ್ರಿ, ಕೋರ್ಟ್ ಆದೇಶ ಇದೆ, ಯಾಕ್ರಿ ಹಿಂಗೆ ನೀವು ಅವ್ರಿಗೆ ಸತಾಯಿಸ್ತಾ ಇದೀರಿ, ರೈತರು ಸರಿಯಾದ ರೀತಿಯಲ್ಲಿ ಅವರಿಗೆ ನಿವೇಶನ ಹಂಚ್ರಿ, ಯಾಕ್ರಿ ಈ ತರ ಮಾಡ್ತೀರಿ ಅಂತ ಕೇಳಿದಾಗ ಮೇಡಮ್ ಇಲ್ಲ. ಯಾಕಂದ್ರೆ ಈ 34 ಕೋಟಿ ನಾವು ಇಸ್ಕೊಂತೀವಿ, ನೀವು ತಗೊಳ್ಳಿ ಹಸ್ತಾಂತರ ಮಾಡ್ಬಿಟ್ಟು ಅವ್ರು ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ಎಲ್ಲರಿಗೂ ನಮಸ್ಕಾರ. ಈಗ ನಾನು ಇವ್ರ ಆಫೀಸರ್ಸ್ಗೆ ಮತ್ತೆ ಮಾತಾಡ್ತೀನಿ, ಮಾತಾಡಿ ನಾನು ಹೇಳ್ತೀನಿ. ಮತ್ತೆ ಸೋಮವಾರ ಬೆಳಗ್ಗೆ ನಾನು ಶಾರದಕ್ ಅವ್ರಿಗೂ ಅಪ್ಡೇಟ್ ಮಾಡ್ತೀನಿ. ಶಾರದಕ್ ಅವರು ಮತ್ತೆ ಬುಧವಾರನೋ ಗುರುವಾರನೋ ಬರ್ತಾರೆ ಕಮಿಟಿ ಮೀಟಿಂಗಿಗೆ. ಅವತ್ತು ಮತ್ತೆ ಮಿನಿಸ್ಟರ್ದು ನಾಟ್ ನೆಸೆಸರಿ ಅನ್ಸುತ್ತೆ, ಯಾಕಂದ್ರೆ ಮಿನಿಸ್ಟರ್ ಕೂಡ ಅವತ್ತು ನಿಮ್ಗೆಲ್ಲರಿಗೂ ಕೂಡ ಅವತ್ತು ಪ್ರಾಮಿಸ್ ಮಾಡಿದ್ದಾರೆ, ನಾನು ಇದು ಸಾರ್ಟ್ ಔಟ್ ಮಾಡಿ ಬೇಗ ಮುಗಿಸ್ಕೊಡ್ತೀನಿ ಅಂತ. ಬಟ್ ಅಪ್ಡೇಟ್ ಅಕ್ಕ ನಾನು ನಿಮಗೆ ಸೋಮವಾರ ಬೆಳಗ್ಗೆ ಮಧ್ಯಾಹ್ನ ಹಂಗೆ ಹೇಳ್ತೀನಿ ಅಕ್ಕ. ನಾನು ಯಾಕಂದ್ರೆ ಬೆಳಗ್ಗೆ ಆಫೀಸರ್ಸ್ಗೆ ಟೈಮ್ ಕೇಳ್ತೀನಿ. ಈಗಾದ್ರೆ ಇವಾಗ ಮಾಡ್ತೀನಿ, ಯಾಕಂದ್ರೆ ಎಲ್ಲರೂ ಮೋಸ್ಟ್ಲಿ ಈ ಸೆನ್ಸಸ್ ನಡೀತಾ ಇದೆಯಲ್ಲ ಆಯ್ದೊಳಗೆ ಬಿಸಿ ಇರೋದ್ರಿಂದ. ಬಟ್ ಆದ್ರೂ ಕೂಡ ನಾನು ಇದನ್ನ ಫಾಲೋ ಅಪ್ ಮಾಡಿ ಮಂಡೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬುಧವಾರ ಗುರುವಾರ ನಾವು ಮೀಟಿಂಗ್ ನ ಬೇಕಾದ್ರೆ ನಿಮ್ಮ ಎದುರುಗಡೆ ನೀವು ಹೇಗಿದ್ರು ಇರ್ತೀರಾ. ಯಾರಾದ್ರೂ ಬರ್ಬೇಕಾ ಬೇಡ ನಾನು ಸೋಮವಾರ ಹೇಳ್ತೀನಿ ತಮಗೆ, ಬಟ್ ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ನಾನು.